ಏನ್ 300Kಗೆ ಸೂಪರ್ ಬೈಕ್ ಮಾಡಿ ಸೂಪರ್ ಕಾರ್ ಮಾಡಿ ಅಂತಾರೆ, ಇದು ಸೂಪರ್ ಬೈಕ್. ಬಜಾಜ್ ಗಾಡಿನಲ್ಲಿ TVS ಕಿಯಾ ಕಾರು ಮೋಸ್ಟ್ಲಿ ಇವರೊಬ್ಬರೇ ಇರಬೇಕು. ಪೆಟ್ರೋಲ್ ಐತಾ ಇಲ್ವಾ ಅಂತ ಇಲ್ಲಿ ನೋಡ್ಕೊಳ್ಳೋದ ಒಳಗಡೆ. ಏನ್ ಬ್ರೋ ಇದು ಅನಿವಾರ್ಯದ ಸಂಕಟದ ಸ್ಥಿತಿ ಇದು. 100 ರೂಪಾಯಿಗೆ 100 ಕಿಲೋಮೀಟರ್ ಬರ್ತದ. 1 ಲೀಟರ್ ಪೆಟ್ರೋಲ್ ಹಾಕಿ ಮೈಸೂರಿಂದ ರಾಮನಗರ ಹೋಗೋದು ಒಂದು ಚಾಲೆಂಜ್ ಮಾಡಿದ್ರು ಬಜಾಜ್ ಅವರು. ಆ ಗಾಡಿಗಳು ಅಷ್ಟು ಕೆಪಾಸಿಟಿ ಇಲ್ವಲ್ಲ, 60 ಕಿಲೋಮೀಟರ್ ಮೇಲೆ ಓಡಿಸೋದೇ ಇಲ್ಲ ಅವರು. ಈ ಗಾಡಿ ಹೋಗಿಲ್ದಿರೋ ಜಾಗಗಳಿಲ್ಲ, ನೋಡಿಲ್ದಿರೋ ಕಷ್ಟಗಳಿಲ್ಲ, ಇದಕ್ಕೆ ಬಿದ್ದಿಲ್ದಿರೋ ಹೊಡೆತಗಳಿಲ್ಲ. ಎಲ್ಲಿದ್ಯಾ ಪಟಾಲಿ? ನಾನು ಇಲ್ಲೇ ಗಂಗೋತ್ರಿ ಹತ್ರ ಬಂದಿದೆ. ನಾನು ಒಬ್ನೇ ಇದ್ದೀನಿ. ಆರಾಮ ಸರ್? ನಮಸ್ಕಾರ. ನಮಸ್ಕಾರ. ಒಂದು 300K ಆಯ್ತು, ಅದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳ ಅಂತ ಡಿಸ್ಕವರ್ ಎತ್ಕೊ ಬಂದೆ. ಏನ್ ಮಜಾ ಗುರು ಈ ಗಾಡಿ. ನನಗೆ 300K ಆಗಿದೆ, ಅದಕ್ಕೊಂದು ಸ್ಪೆಷಲ್ ವಿಡಿಯೋ ಮಾಡ್ಬೇಕಿತ್ತು. ಯೂಟ್ಯೂಬ್ ಇದೆ ಟಿಪಿಕಲ್ ಕನ್ನಡಿಗ ಅಂತ. ಸೀನ್ ಏನು ಅಂದ್ರೆ ಆಲ್ಮೋಸ್ಟ್ 2011 ಅಲ್ಲಿ ಅನ್ಸುತ್ತೆ, ನಾನು ಅವಾಗ PUC ಅಲ್ಲಿದ್ದೆ. ನನ್ನ ಫ್ರೆಂಡ್ ದರ್ಶನ್ ಅಂತ ಇದ್ದ, ಅವನ ಹತ್ರ ಡಿಸ್ಕವರ್ ಇತ್ತು ಗುರು. ನನ್ನ ಲೈಫ್ ಅಲ್ಲಿ ಅದು ತನಕ ಗೇರ್ ಗಾಡಿ ಓಡ್ಸೇ ಇಲ್ಲ. ನಮ್ ದರ್ಶನ್ ಓಡ್ಸೋ ಮಗ ಅಂತ ಡಿಸ್ಕವರ್ ಕೊಟ್ಟ. ಥಿಯರಿಟಿಕಲಿ ಎಲ್ಲ ಗೊತ್ತಿತ್ತು ಗಾಡಿ ಹೆಂಗ್ ಓಡಿಸೋದು ಅಂತ, ಪ್ರಾಕ್ಟಿಕಲಿ 1 ಪೈಸಾ ನಾಲೆಡ್ಜ್ ಇರ್ಲಿಲ್ಲ. ಅವತ್ತಿನ ದಿನ ಇದು ಅದು ಆಕ್ಟಿವ್ ಐತಲ್ವ ಮಗ, ಇವ್ರ ಮಮ್ಮಿ ನಾವು ಹೋದ್ರೆ ಕೊಡ್ತಾ ಇದ್ದಿದ್ದು, ನೀನು ಹೋಗಪ್ಪ ಜೊತೆಲಿ, ನೀನ್ ಜೊತೆಲಿ ಹೋದ್ರೆ ಇವನು ಗಾಡಿ ಕೊಡ್ತೀನಿ ಅಂತ. ನಾನು ಇವ್ರ ಮನೆಗೆ ಹೋಗಿ ಇವನ್ನ ಕರ್ಕೊಂಡು ನಾನು ಆಮೇಲೆ ಬರುವೆ. ಈ ಸ್ಪಾಟ್ ಇಂದಾನೆ ಗುರು ನಂದು ಮೋಟರ್ ಸೈಕಲ್ ಜರ್ನಿ ಶುರು ಆಗಿದ್ದು. ಇದೇ ನಮ್ ಕಾಲೇಜು. ಆಲ್ಮೋಸ್ಟ್ 2 ಕಾಲ ಆಗಿದೆ. 3ವರೆಗೆ ಕಾಲೇಜ್ ಬಿಡ್ತಾ ಇತ್ತು. 3-4 ಸಲ ಆಫ್ ಮಾಡಾದ್ಮೇಲೆ ನಾನು ಟ್ರಿಕ್ ಕಲ್ತ್ಕೊಂಡೆ, ಇಲ್ಲಿ ಡೌನ್ ಇದೆ, ಈ ತರ ಆನ್ ಮಾಡ್ಕೊಂಡು ಹೋಗ್ಬಿಡ್ಬೋದು, ನೋಡ್ದವರೆಲ್ಲ ನಾನು ಗಾಡಿ ಓಡಿಸ್ತಾ ಇದೀನಿ ಅನ್ಕೋತಾರೆ ಅಂತ. ಮತ್ತೆ ಈ ಅಂಶಲ್ ಬಂದು ಆಫ್ ಮಾಡ್ಕೋತಾ ಇದ್ದೆ. ಏನು ಬದಲಾಗಿಲ್ಲ ಮಗ, ಅವತ್ತೆಲ್ಲಿದ್ನೋ ಇವತ್ತು ಅಲ್ಲೇ ಇದ್ದೀನಿ. ದಾರಿ ಏನಿದೆಯಲ್ಲ, ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಕಾಲೇಜ್ ಇಂದ ಹಿಡಿದು ಐಶ್ವರ್ಯ ಪೆಟ್ರೋಲ್ ಬಂಕ್ ತನಕ ನನಗೆ ಲೈಫ್ ಅಲ್ಲಿ ಮೋಸ್ಟ್ ಫೇವರೇಟ್ ರೋಡ್ ಗುರು. ಒಂದು ಸಲ ಯಾವಾಗ ಆ ಕ್ಲಚ್ ಬಿಡೋದು ಗೊತ್ತಾಯ್ತು, ಒಂದು ಸಲ ಯಾವಾಗ ನಾನು ಸೆಕೆಂಡ್ ಗೇರ್ ಹಾಕದ್ ಕಲ್ತೆ, ಅವತ್ತಿಂದ ಬದಲಾಯ್ತು ಗುರು ನನ್ನ ಜೀವನ. ಬರೀ ಗಾಡಿಗಳ ಮೇಲೆ ಆಸೆ ಇತ್ತು, ಅವತ್ತಿಂದ ಗಾಡಿಗಳ ಮೇಲೆ ಹುಚ್ಚು ಶುರು ಆಯ್ತು. ಅವತ್ತು ದರ್ಶನ್ ನನಗೆ ಅವ್ನ ಗಾಡಿನ ಕೊಟ್ಟಿರಲಿಲ್ಲ ಅಂದಿದ್ರೆ, ದರ್ಶನ್ ಹತ್ರ ಡಿಸ್ಕವರ್ ಇರ್ಲಿಲ್ಲ ಅಂದಿದ್ರೆ, ದರ್ಶನ್ಗೆ ಅವ್ರ ಅಪ್ಪ ಅಮ್ಮ ಡಿಸ್ಕವರ್ ಕೊಡಿಸ್ಲಿಲ್ಲ ಅಂದಿದ್ರೆ, ಮೋಸ್ಟ್ಲಿ ಟಿಪಿಕಲ್ ಕನ್ನಡಿಗ ಆಗಿ ನಾನು ಇವತ್ತು ಇಲ್ಲಿ ಇರ್ತಾ ಇರ್ಲಿಲ್ಲ. ಗಾಡಿ ಓಡ್ಸಕ್ ಗೊತ್ತಿರಲಿಲ್ಲ ನನಗೆ. ಒಂದು ಗೇರ್ ಮುಡ್ಗೋನು ನಾನು ಸರಿ ಓಡ್ಸೋನು. ತಲೆಗೆಲ್ಲ ಹೊಡೆದು ಹೇಳ್ಕೊಟ್ಟಿರೋದಲ್ಲ. ನೋಡಪ್ಪ ನಂಬರ್ 1 ಯೂಟ್ಯೂಬ್. ಯಾವ ನಂಬರ್ 1 ಏನೂ ಇಲ್ಲ. ಇನ್ನೇ ನಂಬರ್ 1 ಈಗ ಸದ್ಯಕ್ಕೆ ಯಾರು ಇಷ್ಟು ಇಲ್ಲ. ಬರ್ತಾನೆ ಫೀಲ್ಡ್ಗೆ, ಒಬ್ಬನ್ ಮೀರ್ದವನ್ ಒಬ್ಬನ್ ಇರ್ತಾನೆ. ಈ ರಿಯಾಲಿಟಿ ಗೊತ್ತಿರ್ಬೇಕಲ್ಲ. ಅವಾಗಿನ ಟೈಮ್ಗೆ ನಾನು 20 ಕಿಲೋಮೀಟರ್ ಸ್ಪೀಡ್ಗಿಂತ ಜಾಸ್ತಿ ಗಾಡಿನ ಓಡಿಸೇ ಇಲ್ಲ. ಇವತ್ತು ಎಷ್ಟು ಸ್ಪೀಡ್ ಆಗಿ ಹೋಗ್ತಿದ್ದೀನಿ ಅಂತ ನೋಡಕ್ಕಿದ್ರೆ ಸ್ಪೀಡೋಮೀಟರ್ ಇಲ್ಲ. ಮೀಟರ್ ಬೇಕು, ಮೀಟರ್. ಫ್ರಂಟ್ ಬ್ಯಾಕ್ 2 ಕಡೆನೂ 90 ಸೆಕ್ಷನ್ 17 ಇಂಚ್ ವೀಲ್ ಇದೆ. 2 ಕಡೆನೂ ಅಲಾಯ್ ವೀಲ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಡ್ರಮ್ ಬ್ರೇಕ್ ಇರೋದು, ಡಿಸ್ಕ್ ಬ್ರೇಕ್ ಇಲ್ಲ. ಬಾಬಾ ಬ್ರೇಕೇ ಇಲ್ವಲ್ಲ ಗುರು ಇದರಲ್ಲಿ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಪ್ಪ ಗಾಡಿ ಓಡಿಸ್ಬೇಕಾದ್ರೆ ಅದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗೋರು. ಅವಾಗ ಏನ್ ಮಾಡೋರು ಅಂತಂದ್ರೆ ಅವ್ರ ಗೇರ್ ಹ್ಯಾಂಡಲ್ ಮಾಡೋರು, ನಾವು ಬರೀ ಆಕ್ಸಿಲೇಟರ್ ಮಾತ್ರ ಹ್ಯಾಂಡಲ್ ಮಾಡ್ತಿದ್ದೆ. ಇದ್ರಲ್ಲೇನೆ ಕದ್ದು ಮುಚ್ಚಿ ಗಾಡಿ ಓಡಿಸೋದ್ ಕಲ್ತ್ರು, ಇದ್ರಲ್ಲೇ ಕದ್ದು ಮುಚ್ಚಿ ಸ್ಟಂಟ್ ಮಾಡೋದ್ ಕಲ್ತ್ರು. ಒಂಥರ ಹೇಳ್ಬೇಕು ಅಂದ್ರೆ ನನಗೆ ಶ್ರೇಯಸ್ಗೆ ಜೀವನ ಕಟ್ಕೊಡಂತ ಗಾಡಿ ಇದು. ಅದಕ್ಕೋಸ್ಕರ ನಮ್ಗೆ ಈ ಗಾಡಿ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಹಂಗಿಂದ ಬಂದಿದೆ ಈ ಮೋಟರ್ ಸೋಲ್ಸ್ ಮೈಸೂರು. ಅವತ್ತು ನಮ್ಮ ತಂದೆ ಆ ಗಾಡಿ, ಆ ಡಿಸ್ಕವರ್, ಅದ್ಮೇಲೆ ಎಮೋಷನ್, ಅಲ್ಲಿಂದ ಆ ಸ್ಪಾರ್ಕ್ ಸ್ಟಾರ್ಟ್ ಆಗಿದ್ದು. ಇವತ್ತಿಗೆ ನಾನೇನು ಪ್ರೊಫೆಷನಲ್ ಸ್ಟಂಟ್ ರೈಡರ್ ಆಗಿದ್ದೀನಿ, ಏನೊಂದು ಮೋಟರ್ ಸೋಲ್ಸ್ ಮೈಸೂರು ಅನ್ನೋ ಒಂದು ಶಾಪ್ ಇದೆ. ಎಲ್ಲದಕ್ಕೂ ಬೇಸ್ ಅಂತ ಹೇಳ್ತಾರಲ್ಲ, ಆ ಫೌಂಡೇಶನ್ ಸ್ಟಾರ್ಟ್ ಆಗಿದೆ ಆ ಡಿಸ್ಕವರ್ ಇಂದ. ಈ ಗಾಡಿ ಗೇರ್ ಬಾಕ್ಸ್ ಹೆವಿ ಸೈಕ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕೆಳಗಡೆ ಹಾಕ್ಬೇಕು, ಮತ್ತೆ ಗೇರ್ ಡೌನ್ ಮಾಡಕ್ ಮೇಲ್ಗಡೆ ಬರಬೇಕು. ಫಸ್ಟ್ ಡಿಸ್ಕವರ್ ಎಡಿಷನ್ ಎಲ್ಲ 5 ಸ್ಪೀಡ್ ಗೇರ್ ಬಾಕ್ಸ್ ಬಂದಿದ್ದು ಗಾಡಿ ಇದು. ಇವತ್ತಿಗೂ ಡಿಸ್ಕವರ್ ನ ಎಷ್ಟೊಂದು ಜನ ಮಾರದೆ ಇಟ್ಕೊಂಡಿರೋ ಮೇನ್ ರೀಸನ್ ಏನು ಅಂದ್ರೆ ಈ ಗಾಡಿದು ರಿಲಯಬಿಲಿಟಿ, ಈ ಗಾಡಿ ಕೊಡ್ತಾ ಇದ್ದಂತ ಮೈಲೇಜ್. ವರ್ಷಕ್ಕೊಂದ್ಸಲ ಇಂಜಿನ್ ಆಯಿಲ್, ಬ್ರೇಕ್ ಪ್ಯಾಡ್ ನ ನೋಡ್ಕೊಂಡ್ಬಿಟ್ರೆ ಸಾಕು, ಪ್ರಾಬಬ್ಲಿ ಇನ್ನೇನು ಖರ್ಚು ಬರಲ್ಲ ಅನ್ಸುತ್ತೆ. ಅವಾಗ ಈ ಬ್ರೇಕ್ ಶೂ ಸರ್ವಿಸ್ ಮಾಡ್ತೀವಿ, ಅದು ಬಿಟ್ರೆ ಗಾಡಿ ಏನ್ ಖರ್ಚು, ಏನ್ ಪ್ರಾಬ್ಲಮ್ ಒಂದು ಚೂರು ಕೊಟ್ಟಿಲ್ಲ ಇಲ್ಲಿ. ಇದರಲ್ಲಿ 8 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆನ್ ಅನ್ ಆವರೇಜ್ 80 ಕಿಲೋಮೀಟರ್ ಬರುತ್ತೆ ಅಂದ್ರು, ಒಂದು ಫುಲ್ ಟ್ಯಾಂಕ್ ಅಲ್ಲಿ 640 ಕಿಲೋಮೀಟರ್ ಹೋಗ್ಬೋದು ಗುರು. ನಿಮ್ಗೆ ಗೊತ್ತಿರುತ್ತೆ, ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ನಮಗೆ 30 ರೂಪಾಯಿ ಪೆಟ್ರೋಲ್ ಹಾಕ್ಸೋದೇ ಒಂದು ದೊಡ್ಡ ಚಾಲೆಂಜ್. ಆ ಟೈಮಲ್ಲಿ ನಮಗೆ ಸಾಥ್ ಕೊಟ್ಟಿದ್ದು ಏಕೈಕ ಗಾಡಿ ಅಂದ್ರೆ ಈ ಡಿಸ್ಕವರ್. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ 10 ರೂಪಾಯಿ ಶೇರ್ ಹಾಕಿ ಊರೆಲ್ಲ ತಿರುಗಾಡ್ತಾ ಇದ್ವಿ. BMW ಮುತ್ ಕೊಟ್ಬಿಟ್ರೆ ಮನೆ ಮಠ ಎಲ್ಲ ಮಾರ್ಕೋಬೇಕಾಯ್ತದ ರಿಪೇರಿ ಮಾಡ್ಸಕ್ಕೆ. JC ಕಾಲೇಜಲ್ಲಿ JSS ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಅಂತ ಸ್ಟಿಕ್ಕರ್ ಹಾಕ್ತಿದ್ರು. ಈ ಸ್ಟಿಕ್ಕರ್ ಇಲ್ಲ ಅಂದ್ರೆ ಗಾಡಿನ ಒಳಗಡೆ ಬಿಡ್ತಾ ಇರ್ಲಿಲ್ಲ. ನಾನಂತೂ ನನ್ನ ಗಾಡಿಗೆ ಸ್ಟಿಕ್ಕರ್ ಹಾಕ್ಸಿರ್ಲಿಲ್ಲ. ಬಟ್ ಇವತ್ತಿಗೂ ಯಾರ್ಯಾರು JC ಕಾಲೇಜ್ ಸ್ಟಿಕ್ಕರ್ ನ ಹಾಕ್ಸಿದಾರೆ ತೆಗ್ದಿಲ್ಲ ಗುರು. ಅದೊಂಥರ ಅವ್ರಿಗೆ ಎಮೋಷನ್ ಆಗ್ಬಿಟ್ಟಿದೆ.
2004 ಅಲ್ಲಿ ಫಸ್ಟ್ ಟೈಮ್ ಡಿಸ್ಕವರ್ 125 ಬಂತು. 2005 ಅಲ್ಲಿ ಡಿಸ್ಕವರ್ 110 ಬಂತು. ಇಲ್ಲಿ ನೋಡಬಹುದು 110 ಅಂತ ಸ್ಟಿಕ್ಕರ್ ಹಾಕಿದ್ದಾರೆ. ಆಕ್ಚುಲಿ ಗಾಡಿ 100cc. ವೀಲಿ ಹೊಡಿಬೇಕಾದ್ರೆ ಹಿಂದ್ಗಡೆ ಪೋರ್ಷನ್ ಎಗರೋಯ್ತು ಅಂತ ಇವರು 110 ಫಿಟ್ ಮಾಡಿದ್ದಾರೆ. ಅವಾಗಿನ ಕಾಲಕ್ಕೆ ಪಲ್ಸರ್ ಗೆ ಒಂದು ಪ್ರಾಪರ್ ಆಲ್ಟರ್ನೇಟಿವ್ ಆಗಿದ್ದಂತ ಗಾಡಿ ಇದು. ಕಾಲೇಜ್ ಹುಡುಗರುಗಳು ಸ್ವಲ್ಪ ಸ್ಪೋರ್ಟಿ ಆಗಿರೋ ಗಾಡಿನ ಇಷ್ಟಪಡೋರು ಪಲ್ಸರ್ ತಗೋತಾ ಇದ್ರು. ಬಟ್ ಫ್ಯಾಮಿಲಿ ಆಡಿಯನ್ಸ್ ಗೆ ಅದು ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಸಂಸಾರಸ್ಥರಿಗೆ ಅಂತ ಬಿಟ್ಟಂತ ಗಾಡಿ ಡಿಸ್ಕವರ್. ಇದ್ರಲ್ಲಿರೋ ಸೀಟ್ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ಒನ್ ಆಫ್ ದ ಬೆಸ್ಟ್ ಸೀಟ್ ಅಂತಾನೆ ಹೇಳ್ಬೋದು. ಯೂಶಲಿ ನೀವೆಲ್ಲ ಕೇಳಿರ್ತೀರಾ ಇನ್ವೆನ್ಷನ್ ಡಿಸ್ಕವರಿ ಅಂತ. ಇನ್ವೆನ್ಷನ್ ಅಂದ್ರೆ ಇಲ್ಲದೆ ಇರೋ ವಿಷಯನ ಹೊಸದಾಗಿರೋದನ್ನ ಕಂಡಿಡಿಯೋದು. ಡಿಸ್ಕವರಿ ಅಂದ್ರೆ ಇರೋದನ್ನೇ ಇಲ್ಲಿ ಒಂದಿದೆ ಅಂತ ಜನಕ್ಕೆ ತೋರಿಸೋದು. ಬಜಾಜ್ ಅವರು ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತ ಪೊಟೆನ್ಶಿಯಲ್ ನ ಡಿಸ್ಕವರ್ ಮಾಡಿ ಡಿಸ್ಕವರ್ ಅನ್ನೋ ಬೈಕ್ ನ ಇನ್ವೆಂಟ್ ಮಾಡಿದ್ರು. ನೀವೇ ನೋಡ್ಬೋದು ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ಫುಲ್ ಉಜ್ಜೋಗಿದೆ ನೋಡಿ. ಅದು ಇವತ್ತು ಆ ಮಾರ್ಕಲ್ಲಿ ಅದೇ ಮೆಮೊರಿಗೆ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ಇಲ್ಲೆಲ್ಲ ಫುಲ್ ಉಜ್ಜೋಗೋದು. ಇದನ್ನ ಆಮೇಲೆ ಕಟ್ ಮಾಡಿ ನಮ್ಮ ಅಪ್ಪನ ಹತ್ರ ಎಲ್ಲ ಬೈಸ್ಕೊಂಡು ಆಮೇಲೆ ಇದೆಲ್ಲ ನೋಡಿ ನಮ್ಮಮ್ಮ ಇವ್ನು ಹಿಂಗೆ ಮಾಡಿದ್ರೆ ಇವ್ರ ಅಪ್ಪನ ಹತ್ರ ದಿನ ಹೊಡ್ಸ್ಕೊಳ್ಳೋದು ಬೈಸ್ಕೊಳ್ಳೋದು ಮಾಡ್ತಾನೆ ಅಂದ್ಬಿಟ್ಟು ಅಪ್ಪಂಗೆ ಗೊತ್ತಿಲ್ಲದೆ ನನ್ಗೊಂದು ಅಪಾಚಿ RTR ತೆಕ್ಕೊಟ್ರು. ಆಗೊಂದು 2 ತಿಂಗಳಿಗೆ ನಮ್ಮ ಅಪ್ಪನೇ ಹೋಗ್ಬಿಟ್ರು. ಐಕ್ಳುಗಳೆಲ್ಲ ಕಾಲೇಜಲ್ಲೇ GT 650 ಹಿಡ್ಕೊ ಓಡಾಡ್ತಾವ್ರೆ. ನಾನು ಅವಾಗ ಡ್ಯೂಕ್ 200 ಇಟ್ಕೊಂಡಿದ್ದೆ. ಆದ್ರೆ ನಮ್ಮ ಮನೇಲಿ ಒಂದು ಷರತ್ ಏನಿತ್ತು ಅಂದ್ರೆ ಡ್ಯೂಕ್ 200 ಕೊಡಿಸ್ತೀವಿ ಬಟ್ ನಿನ್ಗೆ ಮೊಬೈಲ್ ಕೊಡ್ಸಲ್ಲ ಅಂತ. ಡ್ಯೂಕ್ 200 ಇಟ್ಕೊಂಡು ಒಳ್ಳೆ ಹೆಲ್ಮೆಟ್ ಹಾಕೊಂಡು ಸೈಕ್ ಆಗಿರೋ ಗ್ಲೌಸ್ ಗಳು ಹಾಕೊಂಡು ಸಕದಾಗಿರೋ ಬ್ಯಾಗ್ ಗಳು ಹಾಕೊಂಡು ಕಾಲೇಜಿಗೆ ಬರ್ತಾ ಇದೆ. ಆದ್ರೆ ನನ್ನ ಪಾಕೆಟ್ ಅಲ್ಲಿ ಇದ್ದಿದ್ದು 1100 ಮೊಬೈಲ್ ಗುರು. ಒಂದು ಮೊಳೆ ಹೊಡೆದು ಕೊಡು ಅಂದ್ರೆ ಹರಿಕತೆ ಹೇಳ್ತಾ ಇದ್ಯಾ. ನಾವು ಹೇಳಿದೆ ಒಂದು ದಿನ ಸೂಪರ್ ಬೈಕ್ ತಗೊಂಡು ನಾನು ಕೈಲಿ ಕೊಡ್ತೀರಿ ಹೊಡೆದು ಇವ್ ತಲೆಗೆ ಹೊಡೆದ್ಬಿಟ್ಟು ಇರ್ ಕೈಲೆಲ್ಲ ಆಯ್ತದ ಗುರು. ಸೂಪರ್ ಬೈಕ್ ಇದೆ ಎಟಕ್ಸಿಲ್ಲ. ಆಕ್ಟಿವ್ ತರೋನು ರೇಕ್ಸು ಆಕ್ಟಿವ್ ತತ್ತಾಯವನು. ಏನು ನಾನು ಹೇಳೋ ನಾನು ಸೂಪರ್ ಬೈಕ್ ತಂದೆ ತತ್ತೀನಿ ನಿಲ್ಲಿಸ್ತೀನಿ ನಾನು. ಇದನ್ನೇ ಸೂಪರ್ ಬೈಕ್ ಅನ್ಕೊ ಸೂಪರ್ ಬೈಕ್ ಅನ್ಕೊ. ನಿನಗೆ ಗೇರ್ ಗಾಡಿನೇ ಓಡ್ಸಕ್ ಬರಲ್ಲ ನಿನಗೆ. ಇನ್ನು ಇದರಲ್ಲಿ ಸೂಪರ್ ಬೈಕ್ ತತ್ತೆ ತಗೊಂಡೆ ಊಟ ಸೂಪರ್ ಬೈಕ್. ದಟ್ ಈಸ್ ಮೋಟಿವೇಶನ್. ಪೆಟ್ರೋಲ್ ಇಲ್ವಾ ಅಂತ ಅವಾಗ್ಲೂ ಇವಾಗ್ಲೂ ನನ್ನ ಜೀವನದಲ್ಲಿ ಚೇಂಜ್ ಆಗದೆ ಇರೋದು ಹೋದ್ರೆ ಪೆಟ್ರೋಲ್ ಖಾಲಿ ಆಗೋದು ಗುರು. ಕಾಲೇಜಲ್ಲಿ ಪೆಟ್ರೋಲ್ ಕಾಸಿರ್ಲಿಲ್ಲ ಅಂತ ತಳ್ತಾ ಇದ್ದೆ. ಇವಾಗ ಕಾಸಿದ್ರು ಪೆಟ್ರೋಲ್ ಹಾಕ್ಸೋದ್ ಮರ್ತು ತಳ್ತಾ ಇದ್ದೀನಿ. ನನ್ನ ಹೆಸರು ನನ್ನ ಅದೃಷ್ಟ ಯಾರಿಗೂ ಬೇಡ. ಕಾಲೇಜ್ ಮುಂದೆ ಮಾತ್ರ ಪೆಟ್ರೋಲ್ ಆಫ್ ಆಗ್ಬಾರ್ದು ಗುರು. ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಹತ್ರದಲ್ಲಿರೋ ಪೆಟ್ರೋಲ್ ಬಂಕ್ ತನಕನಾದ್ರೂ ಹೋಗ್ಬಿಟ್ರೆ ಸಾಕು. ನಾನ್ ನಿಮ್ಮನ್ನ ಗಾಡಿ ಓಡಿಸೋದಕ್ಕಿಂತ ತಳ್ಳೋದನ್ನೇ ಜಾಸ್ತಿ ನೋಡಿದ್ದೀನಿ. ಅಣ್ಣ 50 ಪಬ್ಜಿಯಲ್ಲಿ ರಿವೈವ್ ಆದಂಗೆ ಆಯ್ತು. ಇವಾಗ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಇದ್ರಲ್ಲಿ ಮುಂದೆ ಒಂದು ಡೂಮ್ ಬರ್ತಾ ಇತ್ತು, ಇವ್ರು ಬಿಚ್ಚಾಕ್ಬಿಟ್ಟಿದ್ದಾರೆ. ಜೊತೆಗೆ ಸ್ಪೀಡೋಮೀಟರ್ ಕೂಡ ಇತ್ತು. ಈ ಬಜಾಜ್ ಡಿಸ್ಕವರ್ ಕತೆ ಮಜವಾಗಿದೆ. ಗಾಡಿ ಬಂದಾಗ ಸೂಪರ್ ಹಿಟ್, ಎಲ್ಲರೂ ತಗೊಳಕ್ ಶುರು ಮಾಡಿದ್ರು. ಇದನ್ನ ನೋಡ್ಬಿಟ್ಟು ಬಜಾಜ್ ಅವ್ರು ಏನ್ ಅನ್ಕೊಂಡ್ರು ಅಂದ್ರೆ ಬರೀ ಒಂದು ಡಿಸ್ಕವರ್ ಇಟ್ರೆ ಇಷ್ಟೊಂದು ಸೇಲ್ ಆಗ್ತಿದ್ಯಲ್ಲ, ನಾವ್ ಇನ್ನೊಂದು 5-6 ಡಿಸ್ಕವರ್ ತರೋಣ ಅಂತ. ಪ್ರತಿ ವರ್ಷ ಹೊಸ ಡಿಸ್ಕವರ್ ತಂದು ಇದ್ರಲ್ಲಿರೋದು 100cc DTS SI ಇಂಜಿನ್. ಇದರಲ್ಲಿ ಏರ್ ಕೂಲಿಂಗ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 7.5 BHP ಇದೆ. ಇವತ್ತು ನೀವು ಯಾವ್ದೋ ಒಂದು ಹೊಸ ಡಿಸ್ಕವರ್ ತಗೊಂಡಿರ್ತೀರಾ, ಇನ್ನೊಂದು 6 ತಿಂಗಳಿಗೆ ಅದು ಡಿಸ್ಕಂಟಿನ್ಯೂ ಆಗ್ಬಿಟ್ಟು ಇನ್ನೊಂದು ಹೊಸ ಡಿಸ್ಕವರ್ ಬರುತ್ತೆ. ಇನ್ನೊಂದು 6 ತಿಂಗಳಾದ್ಮೇಲೆ ಇನ್ನೊಂದು ಹೊಸ ಡಿಸ್ಕವರ್ ಬರುತ್ತೆ. ಅವಾಗ ನಿಮ್ಮ ಹತ್ರ ಇರೋ ಡಿಸ್ಕವರ್ 2 ಜನರೇಷನ್ ಹಳೇದಾಗ್ಬಿಟ್ಟಿರುತ್ತೆ. ವಾಪಸ್ ಮಾರ್ಬೇಕು ಅಂದ್ರೂ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ಪಲ್ಸರ್ ಅಲ್ಲೂ ಇವಾಗ ಅದೇ ತಪ್ಪು ಮಾಡ್ತಾ ಇದಾರೆ ಬಜಾಜ್ ಅವರು. ಯಾವಾಗ ಸರಿ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಅದೇ ಬೈ ಏನಂತಂದ್ರೆ ಇದನ್ನ ಮತ್ತೆ ಸ್ಟಾಕ್ ಕಂಡೀಷನ್ ಆಗಿ ನಾನು ಮಾಡ್ಬೋದು. ಬಟ್ ಆದ್ರೆ ಒಂದೊಂದು ಪಾರ್ಟ್ ಅಲ್ಲೂ ನನಗೆ ಮೆಮೊರಿ ಇದೆ ಇದ್ರಲ್ಲಿ. ಅದಕ್ಕೋಸ್ಕರ ನಾನು ಹೆಂಗಿದೆ ಅದನ್ನ ಹಂಗೆ ಮೇಂಟೈನ್ ಮಾಡಿದೀನಿ. ನಮ್ಮ ತಂದೆ ಹೆಸರಲ್ಲೇ ಇಟ್ಕೊಂಡಿದ್ದೀನಿ ಗಾಡಿ ಈಗಲೂ. ಹನುಮಂತು ಪಲಾವ್ ಫೇಮಸ್ ಆಗಿದ್ದೇನಕ್ಕೆ, ಮೈಲಾರಿ ದೋಸೆ ಫೇಮಸ್ ಆಗಿದ್ದೇನಕ್ಕೆ, ಮೈಸೂರು ಮಲ್ಲಿಗೆ ಇಡ್ಲಿ ಫೇಮಸ್ ಆಗಿದ್ದೇನಕ್ಕೆ. ಅವ್ರು ಬರೀ ಒಂದೇ ಆಪ್ಷನ್ ಕೊಡ್ಕೊಂಡ್ ಬಂದ್ರು. ಜನರಿಗೆ ಒಂದೇ ಪದಾರ್ಥದ ಮೇಲೆ ಪ್ರೀತಿ ಬರ್ಸಕ್ ಶುರು ಮಾಡಿದ್ರು. ಅವರು ಬೇರೆ ಹೋಟ್ಲುಗಳ ತರ 20-30 ಐಟಮ್ಗಳು ಇಟ್ಬಿಟ್ಟಿದ್ರೆ ಇವತ್ತು ಇಷ್ಟು ಫೇಮಸ್ ಆಗ್ತಿರ್ಲಿಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಈ ಬಜಾಜ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೊಬ್ಬ. ಈಗ ನಾನು ಬಜಾಜ್ಗೆ ಅಫಿಷಿಯಲ್ ರೈಡರ್ ಆಗಿದ್ದೀನಿ. NS 400 ಲಾಂಚ್ ಆಗಿರ್ಬೋದು, NS 200 ಇವಾಗ ರೀಸೆಂಟ್ ಆಗಿ ಬಂದಿರೋ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ನಾನೇ ಮಾಡಿರೋದು. ಆಮೇಲೆ ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಂತಂದರೆ, ನಾವೆಲ್ಲ ಹಿಂದ್ಗಡೆ ಹೋಗ್ತಾ ಇದ್ದು ಲಾಸ್ಟ್ ಬೆಂಚಲ್ಲಿ. ಇವ್ನು ಏನು ಮಾಡುವ, ನಾವೆಲ್ಲ ಸುಮ್ಮ ಪಾಠ ಅದು ಇದು ಏನೋ ಬರ್ಕೋತಾ ಇದ್ರೆ ಇವ ಆಗಲೇ ಡಯಾಗ್ರಾಮ್ ಬಿಡುವ. ಗಾಡಿ ಇಷ್ಟೇ, ಸಾಕ್ ಅಬ್ಸರ್ವ್ ಇಷ್ಟೇ ಇರಬೇಕು, ಆ ಮಾಡಲ್ ಇಷ್ಟೇ ಇರಬೇಕು, ಲೈಟ್ ಇಷ್ಟೇ ಇರಬೇಕು, ಇಷ್ಟೇ ಇರಬೇಕು. ಅವತ್ತೇ ನಾವು ನೋಡಿದ್ದು. ಆವಾಗ ಎಲ್ಲ ಕ್ಯಾಲ್ಕುಲೇಟು, ಹೈಟು, ಫೋಕ್ಸ್ ಇಷ್ಟಿರಬೇಕು, ಲೈಟ್ಸ್ ಹಿಂಗಿರಬೇಕು, ಅದು ಹಿಂಗಿರಬೇಕು, ಹ್ಯಾಂಡ್ಲ್ ಹಿಂಗೆ ಇರಬೇಕು, ಅದೇನೇನೋ ಬರೆಯೋನು. ಅದು ಇದು ಎಲ್ಲ ಬರೋದು ಮುಗಿಯೋ ತನಕ. ಅಲ್ಲಿ ಪಾಠನೂ ಕೇಳಿರೋನು, ನಮಗೆ ಹೇಳ್ಕೊಡೋನು, ಅಲ್ಲಿ ಪಾಠನೂ ಕೇಳಿರೋನು, ಇದನ್ನು ಬರೋದು. ನಮ್ಮ ಅಂಗಡಿಲಿ ಕೆಲಸ ಮಾಡೋ ಹುಡುಗರು ಓಡಾಡ್ತಾರೆ ಅದರಲ್ಲಿ. ಸೊ ಆ ಕಣ್ಣು ಮುಂದೆ ಓಡಾಡ್ಬೇಕಾದ್ರೆ ನಮ್ಮ ತಂದೆ ಗಾಡಿ ನೋಡಿದ್ರೇನೆ ಈಗಲೂ ಮಾತಾಡ್ತಾನೆ ಅಳು ಬರಂಗೆ ಆಗ್ತಿದೆ. ಅವ್ರಿಗೆ ಹೆಸರಿಗೆ ತೊಂದರೆ ಆಗಂತ ಯಾವ ಕೆಲಸನೂ ನಮ್ಮ ಲೈಫಲ್ಲಿ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ಗುರಿ ಇದೆ, ಅದನ್ನು ನಾನು ಕ್ಲೀನಾಗಿ ಡಿಸಿಪ್ಲಿನ್ಡಾಗಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬ್ರೋ ಸಪೋರ್ಟ್ ಮಾಡ್ತಿರೋದು ತುಂಬ ಏನಂತ ಹೇಳೋದು ಒಂಥರ ನಮಗೆ ಹೆಮ್ಮೆ. ಯಾಕೆಂದರೆ ಈ ಥರ ಟ್ಯಾಲೆಂಟ್ಗಳನ್ನೆಲ್ಲ ಗುರುತಿಸಿ ಮಾಡಬೇಕು ಅಂತ ಯಾವ ಯೂಟ್ಯೂಬರ್ಗಳು ಜಾಸ್ತಿ ಮಾಡಿರೋದು ನಾನು ನೋಡಿಲ್ಲ. ಆಲ್ಮೋಸ್ಟ್ 13 ವರ್ಷ ಆಯ್ತು ಗುರು ಇವತ್ತಿಗೆ. ಗಾಡಿ ಓಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಂತ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ ಇವತ್ತು ಲಕ್ಷಾಂತರ ಜನ ನೋಡೋ ತರ ಲಕ್ಷಾಂತರ ರೂಪಾಯಿ ಗಾಡಿ ಓಡಿಸ್ತಾ ಇದ್ದೀನಿ. ಆರಾಮ
ಆರಾಮ ಊಟ ಇಲ್ಲ, ಮನೆಗೆ ಹೋಗಿ ಮಾಡಬೇಕು. ಬಾಯ್. ನನಗೆ ಮೈಸೂರು ಇಷ್ಟು ಪ್ರೀತಿ ಕೊಟ್ಟಿದೆ, ಕನ್ನಡಿಗರು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ನಮ್ಮವ್ರು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಪ್ರತಿ ದಾರಿನಲ್ಲೂ ಪ್ರತಿ ಹೆಜ್ಜೆನಲ್ಲೂ ನನ್ನ ಜೊತೆ ಸಪೋರ್ಟ್ ಮಾಡೋರು ನನಗೆ ಇನ್ನೂ ಪ್ರೀತಿ ಕೊಡ್ತಾನೆ ಇದ್ದಾರೆ. ಇಷ್ಟೊಂದು ಜನ ಪ್ರೀತಿ ಕೊಡ್ಬೇಕಾದ್ರೆ ಯಾರೋ 3-4 ಜನ ನನ್ನ ದ್ವೇಷ ಮಾಡ್ತಾರೆ ಅಂದ್ರೆ ಅದು ನನ್ನ ಹತ್ರಕ್ಕೂ ಬರಲ್ಲ ಗುರು. ಇವತ್ತೊಂಥರ ಎಮೋಷನಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾರ್ಯಾರು ನನ್ನ ಜೊತೆ ಇದ್ದೀರಾ, ಯಾರ್ಯಾರು ನನಗೆ ಪ್ರೀತಿ ಕೊಟ್ಟಿದ್ದೀರಾ, ಇವತ್ತು ನನ್ನ ಬೆಳವಣಿಗೆಗೆ ಯಾರ್ಯಾರು ಕಾರಣ ಆಗಿದ್ದೀರಾ. 300Kಗೆ 3 ಸ್ಪೆಷಲ್ ವಿಡಿಯೋ ಬರುತ್ತೆ. ಇವತ್ತು ನಾನು ಮಾಡಿರೋದು ಮೊದಲನೇ ವಿಡಿಯೋ, ಇನ್ನು 2 ವಿಡಿಯೋ ಬರುತ್ತೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2.5 ವರ್ಷ ಆಯ್ತು. ಆದ್ರೆ ಗಾಡಿಗಳ ವಿಡಿಯೋ ಹಾಕಕ್ ಶುರು ಮಾಡಿ ಆಲ್ಮೋಸ್ಟ್ 1.5-2 ವರ್ಷ ಆಗಿರ್ಬೋದು. ಬರೀ ಗಾಡಿಗಳ ಬಗ್ಗೆ ವಿಡಿಯೋ ಮಾಡ್ಕೊಂಡು ಒಂದು ನೀಶ್ ಮಾರ್ಕೆಟ್ ಅಲ್ಲಿ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಹತ್ತತ್ರ ಬಂದಿರೋದು ನಂಗೆ ತುಂಬಾನೇ ಖುಷಿ ಇದೆ. ನನ್ನ ಚಾನಲ್ಗೆ ಒಂದು ಬ್ರ್ಯಾಂಡ್ ಇದು ತನಕ ಮೇಜರ್ ಆಗಿ ಸಪೋರ್ಟ್ ಮಾಡ್ತಾ ಇದೆ, ಬ್ಯಾಕಪ್ ಕೊಡ್ತಾ ಇದೆ ಅಂದ್ರೆ ಅದು ರೈಸ್ ಮೋಟೋ ಅವರು. ರೈಸ್ ಮೋಟೋ ಸ್ಪಾನ್ಸರ್ ಮಾಡಿರೋದ್ರಿಂದ ನಾನು ಎಷ್ಟೊಂದು ರೈಡ್ ಗಳಿಗೆ ಹೋಗಿದ್ದೀನಿ, ಎಷ್ಟೊಂದು ಈವೆಂಟ್ ಗಳನ್ನ ಅಟೆಂಡ್ ಮಾಡಿದ್ದೀನಿ, ಬೈಕಿಂಗ್ ಇಂಡಸ್ಟ್ರಿಯಲ್ಲಿ ಇರುವಂತ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ದೀನಿ. ರೈಸ್ ಅವರು ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಳು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದೇ ತರ ರೈಸ್ ಕಡೆಯಿಂದ ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೀವು ರೈಸ್ ಮೋಟೋ ಅಲ್ಲಿ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕೂಪನ್ ಕೋಡ್ ಅಲ್ಲಿ ಹೋಗ್ಬಿಟ್ಟು ಟಿಪಿಕಲ್ ಕನ್ನಡಿಗ 5 ಅಂತ ಹಾಕಿದ್ರೆ ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ ಗುರು. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವ್ ಯಾರಾದ್ರೂ ರೈಸ್ ಮೋಟೋ ಇಂದ ಪ್ರಾಡಕ್ಟ್ ಗಳನ್ನ ತಗೊಂಡ್ರೆ ಅಥವಾ ನಿಮ್ ಪರಿಚಯದವ್ರು ಯಾರಾದ್ರೂ ಪ್ರಾಡಕ್ಟ್ ಗಳನ್ನ ತಗೊಂಡ್ರೆ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಳ್ಳಿ, 5% ಡಿಸ್ಕೌಂಟ್ ತಗೊಳ್ಳಿ. ಇದೇ ತರ ಕನ್ನಡದ ಯೂಟ್ಯೂಬರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೈಸೂರ್ನ ಕ್ಲೀನೆಸ್ಟ್ ಸಿಟಿ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಇವರೆಲ್ಲ ಸೇರ್ಕೊಂಡು ನಮ್ಮ ಮೈಸೂರ್ನ ಕ್ಲೀನ್ ಆಗಿಡ್ತಾರೆ. ಇವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಸಮಾಜದಲ್ಲಿರುವಂತ ಕೊಳಕನ್ನ ತೊಳೆಯಕ್ ಒಬ್ರು ಬೇಕು. ಅಣ್ಣ ಆ ಕಡೆ ಆಯ್ತಾ, ಅಲ್ಲಿ ಗಾಡಿ ಹಾಕ್ಲಾ ಹೇಳಿ ಅಣ್ಣ. ಯಾಕೆ ಯಾರು ಕೇಳಲ್ವೇ? ನಿಮ್ಮಿಂದಾನೇ ನಮ್ಮ ಮೈಸೂರು ಕ್ಲೀನೆಸ್ಟ್ ಸಿಟಿ ಆಗಿರೋದು. ಕೇಳಲೇಬೇಕಲ್ಲ. ಮನಸ್ಸಲ್ಲಿ ಕೊಳಕಿಟ್ಕೊಂಡಿರೋರ್ಗೆಲ್ಲ ನಾವು ಮರ್ಯಾದೆ ಕೊಡ್ತೀವಿ, ಆದ್ರೆ ನಮ್ಮ ಸುತ್ತ ಇರುವಂತ ಕೊಳೆನ ಕ್ಲೀನ್ ಮಾಡೋರಿಗೆ ಮರ್ಯಾದೆ ಕೊಡದೇ ಇರಕ್ಕಾಗುತ್ತಾ ಗುರು? ಅವ್ರು ಏನಾದ್ರೂ ಮಾಡ್ಲಿ, ಹೃದಯ ತುಂಬಾ ಶುದ್ಧಿ.